ಸ್ನೇಹಿತರೆ, ನಂಬಿಕೆ ನೆಟ್ವರ್ಕ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮಲ್ಲಿ ಹಲವಾರು ಜನರಿಗೆ ಅಂತದ್ದು ಒಂದು ಕಂಪ್ಲೇಂಟ್ ಸದಾ ಇದ್ದೇ ಇರುತ್ತೆ. ಏನೇ ತಿಪ್ಪರಲಾಗ ಹಾಕಿದ್ರು ಅಂದುಕೊಂಡ ಕೆಲಸ ಆಗ್ತಾ ಇಲ್ಲ ಅಂತ ನಾನು ಎಲ್ಲಾ ಪ್ರಯತ್ನ ಮಾಡಿಬಿಟ್ಟೆ. ಕಂಡ ದೇವರಿಗೆಲ್ಲ ಕೈ ಮುಗಿದೆ. ಕೊನೆಗೆ ಸಾಕಾಗಿ ಸುಮ್ಮನಾಗ್ಬಿಟ್ಟೆ. ಇದು ಆಗೋ ಕೆಲಸ ಅಲ್ಲ, ನನ್ನ ಹಣೆ ಬರಹ ಸರಿ ಇಲ್ಲ, ಏನು ಮಾಡೋಕ್ಕಾಗತ್ತೆ? ಈ ಗೋಳು ಸರ್ವೇ ಸಾಮಾನ್ಯ. ಆದ್ರೆ ಇದಕ್ಕೆ ಒಂದು ಕಾರಣ ಇದೆ. ಆ ಕಾರಣ ಏನು ಮತ್ತು ಹಣೆ ಬರಹವನ್ನ ಬದಲಾಯಿಸೋಕೆ ಸಾಧ್ಯವಾಗದೇ ಇದ್ದು ಕೂಡ ಒಂದು ಮಟ್ಟಕ್ಕೆ ಆಲ್ಟರ್ ಮಾಡಿಕೊಳ್ಳುವ ವರವನ್ನ ಆ ಭಗವಂತ ನಮಗೆಲ್ಲ ಕೊಟ್ಟಿದ್ದಾನೆ. ಆದ್ರೆ ಈ ವಿಷಯ ನಮ್ಮಲ್ಲಿ ಹಲವಾರು ಜನರಿಗೆ ಗೊತ್ತಿಲ್ಲದ ಕಾರಣ ಈ ನಿರಾಸೆ. ಕೆಲಸಗಳಲ್ಲಿ ಸಫಲತೆ ಯಾಕೆ ಸಿಗೋದಿಲ್ಲ, ಅದಕ್ಕಿರುವ ಪರಿಹಾರ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನೀವು ನಮ್ಮ ನಂಬಿಕೆ ನೆಟ್ವರ್ಕ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ದಯವಿಟ್ಟು ಈಗಲಾಗಿ, ಮತ್ತೆ ಮುಂಬರುವ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಸ್ನೇಹಿತರೆ, ಈ ಹರಕೆ ಮತ್ತು ಪರಿಹಾರ ತುಂಬಾ ಸುಲಭ. ಇದಕ್ಕೆ ಬೇಕಾಗಿರೋದು ನಿಮ್ಮ ಅತೀವ ಭಕ್ತಿ ಮತ್ತು ನಿಮ್ಮ ಕೋರಿಕೆ ಖಂಡಿತ ನೆರವೇರುತ್ತೆ ಅನ್ನುವ ನಂಬಿಕೆ. ಇಷ್ಟಿದ್ರೆ ಸಾಕು. ಬರುವ ದೀಪಾವಳಿಯಲ್ಲಿ ಈ ಹರಕೆಯನ್ನ ನಾನು ತಿಳಿಸುವಂತೆ ಮಾಡಿ, ನಂತರ ನಿಮ್ಮ ಕೋರಿಕೆ ನೆರವೇರೋದು ಖಂಡಿತ ಸಾಧ್ಯವಾಗುತ್ತೆ. ಇದಕ್ಕೆ ನಿಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ಒಂದು ನಿಂಬೆಹಣ್ಣು, 2 ಅಡಿಕೆ ಮತ್ತು 1 ಅರಿಶಿಣದ ಕೊಂಬು. ದೀಪಾವಳಿಯ ದಿನ ನಿಮ್ಮ ಪೂಜೆಗಳು ಮುಗಿದ ನಂತರ, ಅಂದ್ರೆ ವಿಜಯದಶಮಿಯ ಪೂಜೆ ಮುಗಿದ ನಂತರ ಈ 3 ಸಾಮಗ್ರಿಗಳನ್ನ ಒಂದು ಬಟ್ಟೆಯಲ್ಲಿ ಕಟ್ಟಿ. ನೀವು ದೇವರನ್ನ ಕುಣಿಸಿದ್ರೆ ದೇವರ ಹಿಂದೆ ಅಥವಾ ನಿಮ್ಮ ಪೂಜೆಯ ಕೋಣೆಯ ನಿಮ್ಮ ಮನೆಯ ದೇವರ ಫೋಟೋ ಹಿಂಭಾಗದಲ್ಲಿ ಒಂದು ರಾತ್ರಿ ಇಡಬೇಕು. ಇಡೋದಕ್ಕೂ ಮುನ್ನ ನಿಮ್ಮ ಹರಕೆಯನ್ನ ಅಥವಾ ನಿಮ್ಮ ಕೋರಿಕೆಯನ್ನ ಆ ಸಾಮಗ್ರಿಯ ಗಂಟನ್ನ ನಿಮ್ಮ ಎಡಗೈಯಲ್ಲಿ ಹಿಡಿದು ದೇವರ ಮುಂದೆ ನಿಮ್ಮ ಮನಸ್ಸಿನಲ್ಲಿ ಹೇಳ್ಕೊಳ್ಬೇಕು. ಇದಾದ ನಂತರ ಈ ಹರಕೆಯ ಗಂಟು ಒಂದು ರಾತ್ರಿ ಪೂರ್ತಿ ದೇವರ ಸಮಕ್ಷಮದಲ್ಲಿ ಇರಬೇಕು. ಮಾರನೆಯ ದಿನ ಬೆಳಗ್ಗೆ ಎದ್ದು ಶುಭ್ರ ಸ್ನಾನ ಮಾಡಿಕೊಂಡು ಆ ಹರಕೆಯ ಗಂಟನ್ನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಬೇಕು. ಅಂದ್ರೆ ಮನೆಯ ಮುಖ್ಯ ದ್ವಾರದ ಒಳಗಡೆಯ ಭಾಗಕ್ಕೆ ಕಟ್ಟಬೇಕು. ಆ ಹರಕೆ ಗಂಟು ಪ್ರತಿದಿನ ನಿಮ್ಮ ದೃಷ್ಟಿಗೆ ಬೀಳಬೇಕು. ಆ ರೀತಿ ಕಟ್ಟಬೇಕು. ಈ ವಿಧಾನ ತುಂಬಾನೇ ಫಲಕಾರಿಯಾಗಿರುತ್ತೆ. ನಿಮ್ಮ ಹರಕೆ ತೀರದ ಮೇಲೆ ಆ ಗಂಟನ್ನ ಬಿಚ್ಚಿ ಬಿಡಬೇಕು ಮತ್ತು ಹರಿಯುವ ನೀರಿನಲ್ಲಿ ಬಿಟ್ಟು ಬಿಡಬೇಕು. ಈ ಹರಕೆ ಗಂಟು ಕೇವಲ ಒಂದು ಹರಕೆಗೆ ಮಾತ್ರ ಸೀಮಿತವಾಗಿರಬೇಕು. ಬಹುವಿಧ ಹರಕೆಗಳನ್ನ ಮಾಡ್ಕೋಬೇಡಿ. ಸ್ನೇಹಿತರೆ, ಹರಕೆಗಳಿಗೆ ಪರಿಹಾರಗಳಿಗೆ ವೈಜ್ಞಾನಿಕ ಪುರಾವೆ ಹುಡುಕಿಕೊಂಡು ಕೊಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಇವೆಲ್ಲ ಕಲ್ಪನೆಗೂ ಮೀರಿದ ಆದರೆ ನಂಬಿಕೆಗೆ ತಳುಕು ಹಾಕಿಕೊಂಡಿರುವ ವಿಷಯಗಳು. ನಂಬಿಕೆ ಇದ್ದವರು ಮಾತ್ರ ಮಾಡಬೇಕು. ಅರೆಮನಸ್ಸಿನಿಂದ ಮಾಡುವ ಯಾವ ಕಾರ್ಯ ಕೂಡ ಸಫಲತೆಯನ್ನ ಕಾಣುವುದಿಲ್ಲ. ನಮಗೆ ಬೇಕಾಗಿರುವ ಒಂದು ವಿಷಯವನ್ನ ಪದೇ ಪದೇ ನೆನಪಿಸಿಕೊಂಡು ಸಂಕಲ್ಪ ಮಾಡಿಕೊಳ್ತಾ ಇದ್ರೆ ಆ ವಿಷಯವನ್ನ ನಮಗೆ ನೆರವೇರಿಸಿಕೊಡೋದಕ್ಕೆ ಇಡೀ ಪ್ರಕೃತಿ ನಮಗೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಯಾವಾಗ ನೀವು ಆ ಹರಕೆ ಗಂಟನ್ನು ನೋಡ್ತಿರೋ ಆಗ ನಿಮ್ಮ ಮನಸ್ಸಿನಲ್ಲಿ ಆ ಕೋರಿಕೆಯನ್ನು ಹೇಳ್ಕೊಳ್ತಾ ಇರಬೇಕು. ನಿಮ್ಮ ಸಂಕಲ್ಪದ ಬಲ ಹೆಚ್ಚುತ್ತಿದ್ದಂತೆ ನಿಮ್ಮ ಹರಕೆ ನೆರವೇರುವ ಕಾಲ ಕೂಡಿ ಬರುತ್ತೆ. ಸ್ನೇಹಿತರೆ, ಯಾವುದೇ ಹರಕೆ ಕೋರಿಕೆಗಳಿದ್ರೂ ಅವು ಸಾಕಾರಗೊಳ್ಳೋಕೆ ನಿಮ್ಮ ಮನೆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಬೇಕು. ಹಾಗಾಗಿ ನಿಮ್ಮ ಮನೆ ದೇವರ ನಾಮಸ್ಮರಣೆಯನ್ನ ಸದಾ ಮಾಡಿ. ಅದೇ ರೀತಿ ಕಲಿಯುಗ ಕಾಯುವ ದೈವವಾಗಿರುವ ಸ್ವಾಮಿ ಕೊರಗಜ್ಜನ ನಾಮಸ್ಮರಣೆಯನ್ನು ಕೂಡ ತಪ್ಪದೆ ಮಾಡಿ. ನಿಮ್ಮ ಬದುಕು ಬಂಗಾರವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಕಾಪಾಡು ಕೊರಗಜ್ಜ, ಕಾಪಾಡು ನನ್ನಜ್ಜ.